ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯಾಗಾಂಕರ್. ಇದು ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಅತಿ ದೊಡ್ಡ ಸುದ್ದಿ. ಸದ್ದಿಲ್ಲದೆ ಬಹುದೊಡ್ಡ ಬೆಳವಣಿಗೆಯೊಂದು ನಡೀತಾ ಇದೆ ಮತ್ತು ಈ ಬೆಳವಣಿಗೆ ಅಂದುಕೊಂಡಂತೆ ಗುರಿ ತಲುಪಿಬಿಟ್ರೆ ರಾಷ್ಟ್ರ ರಾಜಕಾರಣದ ದಿಕ್ಕನ್ನ ಬದಲಿಸಬಹುದು. ರಾಷ್ಟ್ರ ಬಿಜೆಪಿಯಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲೂ ಕೂಡ ದೊಡ್ಡ ಬದಲಾವಣೆಗೆ ಇದು ನಿಧಾನಕ್ಕೆ ದಾರಿ ಮಾಡಿಕೊಡಬಹುದು. ನಿಧಾನ ಅಂದರೆ ತುಂಬ ನಿಧಾನಕ್ಕಲ್ಲ, ಸದ್ಯದಲ್ಲಿಯೇ ದಾರಿ ಮಾಡಿಕೊಡಬಹುದು ಅನ್ನೋ ಮಟ್ಟಿಗೆ ಈಗ ದೊಡ್ಡದೊಂದು ಸುದ್ದಿ ಸಿಡಿದಿದೆ. ಏನದು ಹಾಗಾದರೆ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿ ಯಾರು ಕೂರ್ಲಿದ್ದಾರೆ ಅನ್ನೋದಕ್ಕೊಂದು ಅಚ್ಚರಿಯ ಹೆಸರು ಕೇಳಿ ಬಂದಿದೆ ಮತ್ತಿದು ಬಹುತೇಕ ಫೈನಲ್ಲೇ ಆಗಿಬಿಟ್ಟಿದೆ ಅನ್ನುವಂಥ ವಿಚಾರ. ಬಿಜೆಪಿ RSS ಕೂತು ಇಬ್ಬರ ನಡುವೆ ಒಂದು ಸಮನ್ವಯಕ್ಕೆ ಬರಬೇಕು ಸಾಮಾನ್ಯವಾಗಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕಂದ್ರೆ. ಆದರೆ ಒಂದೊಂದು ಸಲ ಒಬ್ಬೊಬ್ಬರ ಕೈ ಮೇಲಾಗುತ್ತೆ. ಫಾರ್ ಎಕ್ಸಾಂಪಲ್ JP ನಡ್ಡಾ ಅವರನ್ನು ನೇಮಕ ಮಾಡಿಕೊಳ್ಳುವಾಗ ಮೋದಿ ಅಮಿತ್ ಶಾ ಕೈ ಮೇಲಾಯಿತು, RSS ಅಂದುಕೊಂಡಂಗೆ ಆಗಲಿಲ್ಲ. ಈಗ ಎಲೆಕ್ಷನ್ ಬಳಿಕ ಬಿಜೆಪಿಯ ವಿರುದ್ಧ ಅನ್ನೋದಕ್ಕಿಂತ ಮೋದಿ ಅಮಿತ್ ಶಾ ಜೋಡಿಯ ವಿರುದ್ಧ ಸಿಡಿದೆದ್ದಿರುವ ಬಹಿರಂಗ ಸಮರಕ್ಕಿಳಿದಿರುವಂತಹ RSS ಮತ್ತೆ ತನ್ನ ಹಿಡಿತವನ್ನು ಸ್ಥಾಪಿಸೋದಕ್ಕೆ ಮುಂದಾಗಿದೆ ಅನ್ನೋದೇನು ಸೀಕ್ರೆಟ್ ಆಗಿ ಉಳ್ಕೊಂಡೇ ಇಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಎಲೆಕ್ಷನ್ ಮುನ್ನಾನೂ ಸಿಕ್ಕಿತ್ತು. ದತ್ತಾತ್ರೇಯ ಹೊಸಬಾಳೆ ಅವರು ರಾಷ್ಟ್ರದ ನಿರುದ್ಯೋಗ ಬಡತನದ ವಿಚಾರದಲ್ಲಿ ಅಂಕಿಅಂಶಗಳನ್ನು ಇಟ್ಟು ಸರ್ಕಾರಕ್ಕೆ ಚಾಟಿ ಬೀಸಿದ್ರು. ಭಾರತ ಎಂತಹ ಪರಿಸ್ಥಿತಿಯಲ್ಲಿದೆ ಕಣ್ತೆರೆದು ನೋಡಿ ಅಂತ ಒಂದಿಷ್ಟು ನಂಬರ್ಸ್ ಕೊಟ್ಟು ಮೋದಿ ವಿರುದ್ಧ ಅಂದರೆ ಸರ್ಕಾರದ ವಿರುದ್ಧ ಚಾಟಿ ಬೀಸಿದ್ದನ್ನು ನೆನಪು ಮಾಡ್ಕೊಳ್ಬಹುದು. ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಶುರುವಾಯಿತು ಅಸಲಿ ಆಟ. ಅಲ್ಲಿ ತನಕ ಬೂದಿ ಮುಚ್ಚಿದ ಕೆಂಡದಂತಿತ್ತು, ಆಮೇಲೆ ಈಗ ಬಾಂಬ್ ಆಗಿ ಬ್ಲಾಸ್ಟೇ ಆಗಿಬಿಟ್ಟಿದೆ. ಮೋದಿ ವಿರುದ್ಧ ರಿಸಲ್ಟ್ ಬರ್ತಾ ಇದ್ದ ಹಾಗೆ ಮಣಿಪುರದ ವಿಚಾರ ಹಿಡ್ಕೊಂಡು ವಾಗ್ದಾಳಿ ನಡೆಸಿದ್ರು ಮೋಹನ್ ಭಾಗವತ್ ಅವರು. ನೇರ ಅಲ್ಲಿ ಏನು ಅಡೆತಡೆ ಪರೋಕ್ಷ ಅನ್ನೋದಿಲ್ವೇ ಇಲ್ಲ, ನೇರವಾಗಿ ಗುಡುಗಿದ್ದನ್ನು ನೋಡಿದ್ವಿ. ಎಲೆಕ್ಷನ್ನಲ್ಲಿ ಏನು ಸರಿಯಾಗಿ ನಡೆದಿಲ್ಲ, ಒಂದು ನೈತಿಕತೆಯ ಆಧಾರದಲ್ಲಿ ಎಲೆಕ್ಷನ್ ನಡೆದಿಲ್ಲ ಅಂತ ಕುಟುಕಿದ್ರು. ಪ್ರತಿಪಕ್ಷ ಅಂತ ಕರಿಬೇಕು, ವಿರೋಧ ಪಕ್ಷ ಅಂತ ಅಲ್ಲ. ಚುನಾವಣಾ ಪ್ರಚಾರದಲ್ಲಿ ಎಂತೆಂಥ ವಿಷಯಗಳನ್ನು ಮಾತಾಡ್ತಾರೆ ಅನ್ನುವಂಥ ವಿಷಯವೂ ಬಂತು. ಸೂಪರ್ ಮ್ಯಾನ್ ಆಗೋಕೆ ಹೊರಟಿದ್ದಾರೆ ಮತ್ತು ತನ್ನನ್ನೇ ತಾನು ದೇವರು ಅಂತ ಕರ್ಕೊಳ್ಳೋದಲ್ಲ, ಜನ ಗುರುತಿಸಬೇಕು. ದೇವರಾಗೋದಕ್ಕೆ ಹೊರಟವರಿಗೆ ದೇಶದ ಭವಿಷ್ಯದ ಅರಿವಿಲ್ಲ. ಇವತ್ತು ಭಾರತ ಮೇಲಕ್ಕೆ ಹೋಗ್ತಾ ಇದೆ, ಸಾಧನೆ ಮಾಡ್ತಾ ಇದೆ ಅಂದ್ರೆ ಅದು ಒಬ್ಬರಿಂದ ಅಲ್ಲ, ಎಷ್ಟೋ ವರ್ಷಗಳ ಎಷ್ಟೋ ನೂರಾರು ಸಾವಿರಾರು ಜನರ ಪರಿಶ್ರಮದ ಫಲ ಇವತ್ತು ಸಿಗ್ತಾ ಇರೋದು ಅಂತ. ಮೋದಿ ವಿರುದ್ಧ ಕ್ಷಿಪಣಿಗಳ ಮೇಲೆ ಕ್ಷಿಪಣಿ ಉಡಾಯಿಸ್ತಾನೆ ಇದೆ RSS. ಇದೆಲ್ಲವೂ ಕೂಡ ಮೋದಿ ಮತ್ತು RSS ನಡುವೆ ಏನಾಗ್ತಾ ಇದೆ? ಮೋಹನ್ ಭಾಗವತ್ ಮತ್ತು RSS ಬಿಜೆಪಿಯಲ್ಲಿ ಬದಲಾವಣೆ ತರೋದಿಕ್ಕೆ ಪಟ್ಟು ಹಿಡಿದು ಶತಪ್ರಯತ್ನ ಶುರು ಮಾಡಿಬಿಟ್ಟಿದೆ ಅನ್ನುವ ಸ್ಪಷ್ಟ ಸುಳಿವನ್ನು ಕೊಡ್ತು. ಅದಕ್ಕೆ ಈ ಎಲೆಕ್ಷನ್ 24ರ ಲೋಕಸಭಾ ಚುನಾವಣೆಯ ಫಲಿತಾಂಶ ಭರ್ಜರಿ ಬಲ ಕೊಟ್ಟಿದೆ. ಅಂದುಕೊಂಡಂಗೆ 300-400 ಕ್ರಾಸ್ ಆಗಿಬಿಟ್ಟಿದ್ರೆ ಮೋದಿ ಶಾ ಹಿಡಿಯೋರೇ ಇರಲಿಲ್ಲ, ಯಾರೂ ತುಟಿ ಬಿಚ್ಚಕ್ಕಾಗ್ತಿರ್ಲಿಲ್ಲ. ಆದರೆ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾದವು. ಅನಿರೀಕ್ಷಿತ ಫಲಿತಾಂಶ ಅಪ್ಪಳಿಸ್ತಲ್ಲ ಬಿಜೆಪಿಗೆ. ಬಹಳ ಬೇಸರದ ಒಂದು ಫಲಿತಾಂಶ ಬಂತಲ್ಲ, ಅಲ್ಲಿಂದ ಶುರುವಾಯಿತು RSSನ ಅಬ್ಬರ. ಮತ್ತೆ ಈಗ ಹಿಡಿತ ಸಾಧಿಸೋದಿಕ್ಕೆ ಹೊರಟಿರುವಂಥ RSS ಮೋದಿ ಅಮಿತ್ ಶಾ ಎಲ್ಲ ಮಾಡಿಬಿಡ್ತಾರೆ ಅಂದಿದ್ರೆ ಈ ಎಲೆಕ್ಷನ್ ರಿಸಲ್ಟ್ ಇನ್ನೇನೋ ಆಗಬೇಕಿತ್ತು. ಸೊ ಬದಲಾವಣೆ ಅನಿವಾರ್ಯ ಅಂತ ಆಯ್ತಲ್ಲ ಅನ್ನೋ ಪಾಠ ಶುರು ಮಾಡಿದೆ. ಈಗ ಜಮ್ಮು ಕಾಶ್ಮೀರ, ಹರಿಯಾಣ, ಜಾರ್ಖಂಡ್, ಮಹಾರಾಷ್ಟ್ರ ಚುನಾವಣೆಗಳು ಹೆಚ್ಚು ಕಡಿಮೆ ಆದ್ರಂತೂ ಮೋದಿ ಅಮಿತ್ ಶಾ ವೇಗಕ್ಕೆ ಅದು ಸ್ಪೀಡ್ ಬ್ರೇಕರ್ರೇ, ದೊಡ್ಡ ಆಘಾತವೇ. ಅಲ್ಲಿಂದ ಮತ್ತಷ್ಟು ವೇಗ ಪಡೆದುಕೊಳ್ಳಬಹುದು ಇಂತಹ ಬೆಳವಣಿಗೆಗಳು. ಪ್ರತಿಪಕ್ಷದ ಬಿಟ್ಟಾಕಿ ಒಳಗಡೆ ಕೇಸರಿ ಪಾಳೆಯದ ಒಳಗಡೆ ಶುರುವಾಗಬಹುದು ಅಂತಹ ಬೆಳವಣಿಗೆಗಳು. ನೋಡಿ ಯಾರು ಬರಲಿದ್ದಾರೆ ಹಾಗಾದ್ರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ. ಈಗ ನಡ್ಡಾ ಅವರು ಕ್ಯಾಬಿನೆಟ್ ಸೇರಿದ್ದಾರೆ, ಅವರ ಅವಧಿ ಮುಗಿದ ಬಳಿಕ. ಹಾಗಾದ್ರೆ ತೆರವಾಗಿರುವ ಸುಮಾರು ದಿನಗಳಿಂದ ಖಾಲಿ ಇರುವಂತಹ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ RSSನ ಆಯ್ಕೆ. RSS ಬಹುತೇಕ ನಿರ್ಧಾರ ಮಾಡೇ ಬಿಟ್ಟಿದೆ. ಬಿಜೆಪಿಯನ್ನು ಕೂಡ ಒಪ್ಪಿಸೋ ಮಟ್ಟಿಗೆ ಹಿಡಿತ ಸಾಧಿಸೋದಿಕ್ಕೆ ಹೊರಟಿದೆ ಅಂತ ಹೇಳಲಾಗ್ತಿದೆ. ಅಧಿಕೃತ ಘೋಷಣೆಯಾಗಬೇಕಿನ್ನು. ವಸುಂಧರಾ ರಾಜೆ, ರಾಜಸ್ಥಾನದ ಮಾಜಿ CM, ಬಿಜೆಪಿಯಲ್ಲಿ ತನ್ನದೇ ಆದ ಪ್ರಭಾವ, ರಾಜಸ್ಥಾನದಲ್ಲಿ ತನ್ನದೇ ಆದಂತಹ ಒಂದು ವಿಶೇಷ ಹಿಡಿತವನ್ನು ಹೊಂದಿರುವ ವಸುಂಧರಾ ರಾಜೆ ಮೋದಿ ಅಮಿತ್ ಶಾ ಅಂದರೆ
ಕಂಡ್ರಾಗದಂತಹ ವಸುಂಧರಾ ರಾಜೆ ಈಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಲಿದ್ದಾರೆ ಅನ್ನೋ ಸುದ್ದಿ ಈಗ ಬರ್ತಾ ಇದೆ. ಅಂದ್ರೆ RSSನ ಆಯ್ಕೆಯವರು ಸಂಜಯ್ ಜೋಶಿ ಅವರ ಹೆಸರು ಕೇಳಿ ಬಂತು. ನಾವು ಇದನ್ನ ಬಹಳ ಹಿಂದೆಯೇ ರಿಪೋರ್ಟ್ ಮಾಡಿದ್ವಿ. ಸಂಜಯ್ ಜೋಶಿ ಮತ್ತೆ ಮುನ್ನೆಲೆ ಕರ್ಕೊಂಡು ಬರೋ ಪ್ರಯತ್ನ ಆಗ್ತಾ ಇದೆ. ಹಿಂದೆ ಜಟಾಪಟಿ ಮೋದಿ ಮತ್ತು ಸಂಜಯ್ ಜೋಶಿ ನಡುವೆ ನಡೆದಿದ್ದು ಗೊತ್ತೇ ಇದೆ. ಮುಖ ನೋಡಿಕೊಳ್ಳದ ಮಟ್ಟಿಗೆ UPಯಲ್ಲಿ ಅವ್ರು ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ ಅಂತ ಪ್ರಚಾರಕ್ಕೂ ಹೋಗಿರ್ಲಿಲ್ಲ ಮೋದಿ ಅನ್ನುವಂಥ ಎಕ್ಸಾಂಪಲ್ಸ್ ಎಲ್ಲ ಗೊತ್ತಿದೆ. ಆದರೆ ಇತ್ತೀಚೆಗೆ ಸ್ವಲ್ಪ ಏನೋ ಸರಿಯಾಗಿದೆಯಂತೆ ಅನ್ನೋ ಮಾತುಗಳು ಕೇಳಿ ಬಂತು. ಅದ್ರದ್ದು ಅಷ್ಟಕ್ಕಷ್ಟೇ ಇತ್ತು. ಮೊನ್ನೆ ಬರ್ತ್ಡೇಗೆಲ್ಲ ವಿಶ್ ಮಾಡಿದ್ರು ಸಂಜಯ್ ಜೋಶಿ ಅವರು ಮೋದಿ ಅವ್ರಿಗೆ ಅನ್ನೋದು ಬಿಟ್ರೆ ಹೆಚ್ಚಿನದ್ದೇನೂ ಇಲ್ಲ. ದಿಢೀರಂತ ಅವ್ರ ಹೆಸರು ಬಂತು. ಜೋಶಿ ಅವರು ಬರ್ತಾರಾ, ಮತ್ತೆ ಮೋದಿಗೆ ಸೆಡ್ಡು ಹೊಡೆಯೋದಕ್ಕೆ ನಿಂತು ಬಿಡ್ತಾರಾ, ಹಿಸ್ಟ್ರಿ ರಿಪೀಟ್ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಎದ್ದಿತ್ತು. ಆದರೆ ಬಿಜೆಪಿ ಅದಕ್ಕೆ ಒಪ್ಪಲೇ ಇಲ್ಲ. ಸಂಜಯ್ ಜೋಶಿ ಹೆಸರಿಗೆ ತೀವ್ರ ವಿರೋಧ ಕೇಳಿಬಂದ ಕಾರಣ ಈಗ RSS ಇಟ್ಟಿರುವಂತಹ ಹೆಸರು ವಸುಂಧರಾ ರಾಜೆ. ಮತ್ತೆ ಈ ಹೆಸರು ಬಹುತೇಕ ಫೈನಲ್ ಅಂತಾನೆ ಹೇಳಲಾಗ್ತಿದೆ. ಬಿಜೆಪಿಯಲ್ಲಿ ಕೆಲವರು ಓಕೆ ಅನ್ನಬಹುದು, ಕೆಲವರು ನೋ ಅನ್ನಬಹುದು. ಆದರೆ RSS ವಸುಂಧರಾ ರಾಜೆಯವರನ್ನ ಕೂರಿಸದೆ ಬಿಡಲ್ಲ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಇದು ಮೋದಿ ಅಮಿತ್ ಶಾ ವೇಗಕ್ಕೆ ಬ್ರೇಕ್ ಹಾಕುವಂತಹ ಮೊದಲ ದೊಡ್ಡ ಹೆಜ್ಜೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಿರೋದು. ವಸುಂಧರಾ ರಾಜೆ ಅವ್ರಿಗೂ ಮೋದಿ ಅಮಿತ್ ಶಾಗೂ ಯಾಕೆ ಆಗ್ಬರಲ್ಲ? 2013 ಎಲೆಕ್ಷನ್ ರಾಜಸ್ಥಾನದಲ್ಲಿ ಗೆಲುವು ಸಿಕ್ತು ಬಿಜೆಪಿಗೆ. ಆಗ ಅವತ್ತು PM ಕ್ಯಾಂಡಿಡೇಟ್ ಆಗಿದ್ರಲ್ಲ, 2014 ಎಲೆಕ್ಷನ್ಗೆ PM ಕ್ಯಾಂಡಿಡೇಟ್ ಆಗಿದ್ರು, ಅವರು ಫೈನಲ್ ಆಗಿದ್ರು ಮೋದಿ. ಅವ್ರಿಗೆ ಕ್ರೆಡಿಟ್ ಕೊಡ್ಲಾಯ್ತು ಆ ಎಲೆಕ್ಷನ್ನಲ್ಲಿ. ಇನ್ನೂ ಈಗಷ್ಟೇ ಬಂದಿದ್ದಾರೆ, PM ಕ್ಯಾಂಡಿಡೇಟ್ ಆಗಿ ಶುರು ಮಾಡಿದ್ರು ಕೆಲಸನ. ಆ ಎಲೆಕ್ಷನ್ ಗೆಲುವು ಯಾವಾಗ ಮೋದಿ ಕಡೆಗೆ ತೋರಿಸಿದ್ರು ಕೆಲವರು, ವಸುಂಧರಾ ರಾಜೆ ಕಣ್ಣು ಕೆಂಪಾಯ್ತು. ಒಬ್ಬ ವ್ಯಕ್ತಿ ಎಲ್ಲವನ್ನ ಮಾಡೋದಕ್ಕೆ ಸಾಧ್ಯನಾ ಅಂತ ಅಲ್ಲಿಂದಾನೆ ಸೆಡ್ ಹೊಡಿತಾ ಬಂದ್ರು. ಅದಾದ್ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಹೊತ್ತಿಗೆ ಮೋದಿ ಪ್ರಭಾವ ರಾಷ್ಟ್ರದಲ್ಲಿ ಭರ್ಜರಿಯಾಗಿ ವ್ಯಾಪಿಸ್ಬಿಟ್ಟಿತ್ತು. 2018ರಲ್ಲಿ ನಾಯಕತ್ವ ಬದಲಾವಣೆಯ ಪ್ರಯತ್ನಗಳಾದವು. ಅಮಿತ್ ಶಾ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನ ಮುನ್ನೆಲೆಗೆ ತಂದು ನಿಲ್ಲಿಸೋ ಪ್ರಯತ್ನ ಮಾಡಿದ್ರು. ಅಲ್ಲೂ ಕೂಡ ತಿರುಗಿ ನಿಂತರು ವಸುಂಧರಾ ರಾಜೆ. ರಾಜಸ್ಥಾನದಲ್ಲಿ ಮೋದಿ ಶಾ ಲೆಕ್ಕಾಚಾರ ಪಕ್ಕಾ ಆಗಲಿಲ್ಲ. ಅದಾದ ಬಳಿಕ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ 23ರ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ತು. ಒಂದಿಷ್ಟು ಗ್ಯಾರಂಟಿ ಕಾಂಗ್ರೆಸ್ ಮಾಡಲಲ್ಲಿ ಘೋಷಣೆಗಳನ್ನು ಮಾಡಿಕೊಂಡು ಆರಾಮಾಗಿ ಅನಿರೀಕ್ಷಿತ ಅನ್ನೋ ಥರ ಏನಲ್ಲ, ಚೆನ್ನಾಗೇ ಗೆದ್ದುಕೊಳ್ತು. ಕಾಂಗ್ರೆಸ್ ಬಿಜೆಪಿ ಅನ್ನೋ ಟೈಟ್ ಫೈಟ್ ವಾತಾವರಣ ಇತ್ತಾದರೂ ಬಿಜೆಪಿ ಆರಾಮಾಗಿ ಅಲ್ಲಿ ಗೆದ್ದುಕೊಂಡು ಬಿಡ್ತು. ಮತ್ತು ವಸುಂಧರಾ ರಾಜೆ ಹೆಸರು ಮುನ್ನೆಲೆಗೆ ಬಂತು, CM ಆಗ್ತಾರ ಅಂತ. ಅವರನ್ನ ಬದಿಗೊತ್ತಿ ಹೊಸ ನಾಯಕನನ್ನ ಫಸ್ಟ್ ಟೈಮ್ MLA ಭಜನ್ ಲಾಲ್ ಶರ್ಮಾ ಮುನ್ನೆಲೆಗೆ ತರಲಾಯಿತು. ಅಂದ್ರೆ ಇಲ್ಲಿ ಯಾರು ಇಂಪಾರ್ಟೆಂಟ್ ಅಲ್ಲ, ವ್ಯಕ್ತಿ ಪೂಜೆ ಇಲ್ಲ ಅನ್ನೋ ರೀತಿಯಲ್ಲಿ ಹೊಸಬರಿಗೆ ಅವಕಾಶ ಮಾಡಿ ಅಚ್ಚರಿ ಆಯ್ಕೆ ಮೂಲಕ ಬಿಗ್ ಸರ್ಪ್ರೈಸ್ ಮತ್ತು ಶಾಕ್ ಅನ್ನ ಕೊಟ್ಟರು ಮೋದಿ ಶಾ ವಸುಂಧರಾ ರಾಜೆಗೆ. ಅದರ ಎಫೆಕ್ಟ್ 24ರ ಚುನಾವಣೆಯಲ್ಲಿ ಕಾಣಿಸ್ತು. 24ರ ಲೋಕಸಭಾ ಚುನಾವಣೆಯಲ್ಲಿ ಲೆಕ್ಕ ತಪ್ಪಿದ್ದು ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ರಾಜಸ್ಥಾನ, ಕೆಲವು ರಾಜ್ಯಗಳಲ್ಲಿ ಏನು ಕಂಪ್ಲೀಟ್ ಗೇಮ್ ಚೇಂಜ್ ಆಗ್ಬಿಡ್ತು. ಲೆಕ್ಕ ಹಾಕಿದ್ದು 24ರ ಎಲೆಕ್ಷನ್ ಅಲ್ಲಿ ನಾವು ಮತ್ತೆ ಭರ್ಜರಿ ಫಲಿತಾಂಶ ಬರುತ್ತೆ ಅನ್ನೋ ನಿರೀಕ್ಷೆಗೆ ಸಿಡಿಲಾಘಾತವನ್ನ ಕೊಟ್ಟ ರಾಜ್ಯಗಳಿವೆಲ್ಲ. ಸೊ ವಸುಂಧರಾ ರಾಜೆಯವರನ್ನ ಕಡೆಗಣಿಸಿದ್ದು ನೇರವಾಗಿ ಕಾಣಿಸ್ತಲ್ಲಿ ಫಲಿತಾಂಶದಲ್ಲಿ. ಕರ್ನಾಟಕದಲ್ಲಿ ಹೇಗೋ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರು. ಇಲ್ಲಿ ಯಡಿಯೂರಪ್ಪನವ್ರನ್ನ ಕಡೆಗಣಿಸಿ ಏನಾದರೂ ಬೇರೆ ಮಾಡ್ತೀನಿ ಅಂತ ಹೋಗಿದ್ರೆ 23 ರಿಸಲ್ಟ್ ರಿಪೀಟ್ ಆಗ್ತಿತ್ತು. ಹಾಗಾಗಿ ಅಷ್ಟೊತ್ತಿಗೆ ಇಲ್ಲಿ ಸರಿ ಮಾಡ್ಕೊಳ್ಳೋ ಕೆಲಸವಾಗಿತ್ತು. ಇದೇ ರೀತಿಯಲ್ಲಿ ರಾಜಸ್ಥಾನದಲ್ಲಿ ಆಗಲಿಲ್ಲ. ಯಡಿಯೂರಪ್ಪನವ್ರನ್ನ ವಿಶ್ವಾಸಕ್ಕೆ ತಗೊಂಡು ಹಾಗೆ ಮಾಡಲಿಲ್ಲ. ಯಾಕಂದ್ರೆ ಅಲ್ಲಿ ಘರ್ಷಣೆ ಬೇರೆ ಹಂತಕ್ಕೆ ಹೋಗಿದ್ರಿಂದ ಫಲಿತಾಂಶ ಏರುಪೇರಾಯಿತು. ಸೊ ಆ ವಸುಂಧರಾ ರಾಜೆಯವರನ್ನ ಮೋದಿ ಶಾ ಅಂದ್ರೆ ಒರೆದು ಬೀಳುವಂತಹ ಎಲ್ಲ ಒಳಗೊಳಗೆ ಬಿಜೆಪಿಯ ಒಳಗಡೆ ಇರುವಂತಹ ವಿಚಾರಗಳು. ಸೊ ಮೋದಿ ಶಾಗೆ ಸೆಟ್ಟು ಹೊಡೆದುಕೊಂಡು ಬಂದಿರುವ ಮತ್ತು ಇತ್ತೀಚೆಗಿನ ಅವರ ನಿರ್ಧಾರಗಳಿಂದ ಸಿಡಿದೆದ್ದಿರುವ ವಸುಂಧರಾ ರಾಜೆಯನ್ನ ಈಗ ಬಿಜೆಪಿ ನ್ಯಾಷನಲ್ ಪ್ರೆಸಿಡೆಂಟ್ ಮಾಡುವ ನಿರ್ಧಾರ ಆಗಿದೆ RSSನಿಂದ ಅನ್ನುವಂಥ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇನ್ನಿದು ಅಧಿಕೃತವಾಗಬೇಕು. ವರ್ಕಿಂಗ್ ಪ್ರೆಸಿಡೆಂಟ್ ಮಾಡ್ತಾರೆ ಸಾಮಾನ್ಯವಾಗಿ, ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿ ಆಮೇಲೆ ಪರ್ಮನೆಂಟ್ ಅಧ್ಯಕ್ಷರನ್ನ ಮಾಡೋ ಪದ್ಧತಿ ಇದೆ. ನೋಡ್ಬೇಕು ಪರ್ಮನೆಂಟ್ ಆಗಿ ನೇಮಕ ಮಾಡ್ತಾರಾ ಅಥವಾ ಆರಂಭದಲ್ಲಿ ಕೆಲವು ಸಮಯ ಕಾರ್ಯಾಧ್ಯಕ್ಷರನ್ನಾಗಿ ಮಾಡ್ತಾರಾ ಅಂತ. ಒಟ್ಟಿನಲ್ಲಿ ಮೊದಲ ಮಹಿಳಾ ಅಧ್ಯಕ್ಷೆಯಾಗಲಿದ್ದಾರೆ ವಸುಂಧರಾ ರಾಜೆ ಅವರೇ ಆಯ್ಕೆಯಾದರೆ. ಇದು ಕುತೂಹಲಕ್ಕೆ ಕಾರಣ ಆಗಿದೆ. JP ನಡ್ಡಾ ಅಂದ್ರೆ ಹೆಸರಿಗಷ್ಟೇ ಅಧ್ಯಕ್ಷರು ಅನ್ನೋದೊಂದು ಮಾತಿತ್ತು. ಮೋದಿ ಅಮಿತ್ ಶಾ ನಿರ್ಧಾರ ಪಾಲಿಸೋದಿಕ್ಕೆ ಅಲ್ಲೊಬ್ಬರಿದ್ದಾರೆ ಅಂತ.
ಆದರೆ ಈಗ RSS ಹಿಡಿತವನ್ನ ತನ್ನ ಕೈಗೆ ತೆಗೆದುಕೊಳ್ಳಲಿದೆ ಮತ್ತು ನಿಧಾನಕ್ಕೆ ರಾಷ್ಟ್ರ ಬಿಜೆಪಿ ಸ್ವರೂಪ ಬದಲಾಗಬೇಕು ಅನ್ನೋ ಲೆಕ್ಕಾಚಾರ. ರಾಜ್ಯಗಳಿಗೆ ಸ್ವಾತಂತ್ರ್ಯ ಇಲ್ಲ, ರಾಜ್ಯ ನಾಯಕತ್ವ ಹೆಸರಿಗೆ ಮಾತ್ರ ಉಳ್ಕೊಂಡಿದೆ ಅನ್ನೋದೆಲ್ಲ ಆರೋಪ ಅಲ್ವಾ. ಮೋದಿ ಶಾ ಕಾಲದಲ್ಲಿ ಯಾರೂ ಕೂಡ, ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಈಗ ಏನಾಗ್ತಾ ಇದೆ, ಬೇರೆ ಬೇರೆ ರಾಜ್ಯಗಳಲ್ಲೂ ಅದೇ ಆಗ್ತಾ ಇದೆ, ರಾಜ್ಯ ನಾಯಕತ್ವಕ್ಕೆ ಬೆಲೆಯೇ ಇಲ್ಲ ಅನ್ನೋದನ್ನು ಕೂಗೆತ್ತಿದೆ ಬಿಜೆಪಿಯ ಒಳಗಡೆಯೇ. ಅದನ್ನ ಸರಿ ಮಾಡ್ತೀವಿ ನಾವು ಅಂತ ಈಗ RSS ಸೆಡ್ ಹೊಡೆಯೋದಕ್ಕೆ ನಿಂತಿದೆ. ಇತ್ತೀಚೆಗಷ್ಟೇ ಸುಬ್ರಮಣಿಯನ್ ಸ್ವಾಮಿ ಅವರು ಒಂದು ಟ್ವೀಟ್ ಮಾಡಿ ಸಿಕ್ಕಾಪಟ್ಟೆ ಚರ್ಚೆಯಾಗಿತ್ತಲ್ಲ. ಮೋದಿ 74ನೇ ಬರ್ತ್ಡೇ ಅಂದ್ರೆ 74 ಮುಗಿಸಿ 75ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಮೊನ್ನೆ ಅಷ್ಟೇ. ಅದಾಗ್ತಾ ಇದ್ದ ಹಾಗೆ RSS ಮತ್ತು ಬಿಜೆಪಿಯ ಅಲಿಖಿತ ನಿಯಮದಂತೆ ತಾವಾಗೇ ಕೆಳಗಿಳಿದ್ರು ಒಳ್ಳೇದು, ಇಲ್ಲ ಅಂದ್ರೆ ಇಳಿಸ್ತಾರೆ ಅಂತ ನೇರವಾಗಿ ಅವರು ಟ್ವೀಟ್ ಮಾಡ್ಕೊಂಡಿದ್ರು. ಅದಕ್ಕೆ ತಯಾರಿ ಶುರುವಾಗಿದೆ ಅಂತ ಅನ್ನೋ ಅರ್ಥದಲ್ಲಿ. ಇತ್ತೀಚೆಗಷ್ಟೇ ಕೇಜ್ರಿವಾಲ್ ಅವರು RSSಗೊಂದು ಪತ್ರ ಬರೆದಿದ್ದು ಸಿಕ್ಕಾಪಟ್ಟೆ ಗಮನ ಸೆಳೆದಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ, ಅಡ್ವಾಣಿ ಅವ್ರಿಗೆ ಅಪ್ಲೈ ಆದ ರೂಲ್ಸ್ ಎಲ್ಲ ಮೋದಿ ಅವ್ರಿಗೆ ಅಪ್ಲೈ ಆಗಲ್ವಾ, ಅಥವಾ ಅವರನ್ನು ಮಾತು ಕೇಳಿಸೋ ತಾಕತ್ತಿಲ್ವಾ ಅನ್ನೋ ರೀತಿಯಲ್ಲಿ ಟಾಂಗ್ ಕೊಟ್ಟು ಏನೇನು ಸಮಸ್ಯೆಗಳಾಗ್ತಾ ಇವೆ, RSS ಇದನ್ನೆಲ್ಲ ಗಮನಿಸ್ತಿಲ್ವಾ ಅಂತ ಒಂದು ಪತ್ರ ಬರೆದಿದ್ರು. 10-12 ಅಂಶಗಳ ಪತ್ರವನ್ನ ಬರೆದಿದ್ದು ಗಮನ ಸೆಳೆದಿತ್ತು. ರಾಷ್ಟ್ರ ರಾಜಕಾರಣದಲ್ಲಿ RSS ಬಿಜೆಪಿ ನಡುವಿನ ವ್ಯತ್ಯಾಸ ದಿನೇ ದಿನೇ ಜಾಸ್ತಿ ಆಗ್ತಿದೆ ಮತ್ತು ಅದಕ್ಕೆ ಕಾರಣ ಮೋದಿ ಶಾ ವರ್ತನೆ ಅಂತ RSS ನೇರವಾಗಿ ಬಾಣ ಬಿಡ್ತಿರೋದು ಕಾಣಿಸ್ತಿರೋದೆ. ಸೊ ವಸುಂಧರಾ ರಾಜೆ ಎಂಟ್ರಿಯಾದರೆ ಸಂಜಯ್ ಜೋಶಿ ಸಾಧ್ಯವಿಲ್ಲ ಅಂತ ಹೇಳಲಾಗ್ತಿದ್ದು, ಇಂತಹ ಅಚ್ಚರಿ ಹೆಸರು ಒಂದು ಸಂಘದ ಕಡೆಯಿಂದ ಬರೋದು ಫಿಕ್ಸು ಅನ್ನೋದಂತೂ ಗ್ಯಾರಂಟಿ. ವಸುಂಧರಾ ರಾಜೆಯೇ ಆಗಿದ್ದಲ್ಲಿ ಶುರುವಾಗಬಹುದು ಘರ್ಷಣೆ, ಮತ್ತು ಆ ಘರ್ಷಣೆ ಕಾರಣ ಏನು, ಘರ್ಷಣೆ ಆಗತ್ತೆ ಅಂತ ಗೊತ್ತು. ಈಗ ಸರಿಯಾಗಿ ಚೆನ್ನಾಗಿ ಇದ್ರೆ ಕೆಲಸ ಆಗತ್ತೆ ಅನ್ನೋ ಮನಸ್ಥಿತಿಯಲ್ಲಿಲ್ಲ. ಘರ್ಷಣೆ ಆದಲ್ಲಿ ಮೋದಿ ಅಮಿತ್ ಶಾ ಕೆಳಗಿಳಿಸೋದು ಅಥವಾ ಅವರಿಂದ ಪವರ್ ಕಿತ್ತುಕೊಳ್ಳೋದಕ್ಕೆ ಸಾಧ್ಯ ಅನ್ನೋ ಲೆಕ್ಕಾಚಾರ ಇರಬಹುದು. ಯಾಕಂದ್ರೆ ಸರ್ಕಾರ ಮತ್ತು ಪಕ್ಷದ ನಡುವೆ ಸಮನ್ವಯ ಇಲ್ದಿದ್ರೆ ತೊಂದರೆ ಅನ್ನೋದು ಯಾರಿಗಾದ್ರೂ ಗೊತ್ತಿರುತ್ತೆ. ತೊಂದರೆ ಆದಲ್ಲಿ ಬದಲಾವಣೆ ಸಾಧ್ಯ ಅನ್ನೋ ಲೆಕ್ಕಾಚಾರವೇ ಇರುತ್ತೆ. ಇಂತಹ ಆಯ್ಕೆ ಮಾಡ್ತಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದ ಟ್ವಿಸ್ಟ್ ಅನ್ನ ಕೊಡಬಹುದು ರಾಷ್ಟ್ರ ರಾಜಕಾರಣದಲ್ಲಿ. 24ರ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ JP ನಡ್ಡಾ ಅವರು ಅವತ್ತಿನ ಅಧ್ಯಕ್ಷರು ಮಾತಾಡಿದ್ದು RSS ಕೆರಳಿ ಕೆಂಡವಾಗುವಂತೆ ಮಾಡಿತ್ತು. ಈಗ ಬಿಜೆಪಿಗೆ RSS ಅವಶ್ಯಕತೆ ಇಲ್ಲ ಅಥವಾ ನಮ್ಮ ಸ್ವಂತ ಶಕ್ತಿ ಮೇಲೆ ನಾವು ಮುನ್ನಡಿತಿದ್ದೀವಿ ಅನ್ನೋ ಅರ್ಥದ ಹೇಳಿಕೆಗಳು ಅಲ್ಲಿಂದ ಇನ್ನೂ ಜಾಸ್ತಿ ಉರಿತಾ ಇದ್ದ ಬೆಂಕಿಗೆ ತುಪ್ಪ ಸುರಿದಂಗಾಯಿತು. ಈಗ ಆ ಜಾಗದಲ್ಲಿ ತಮ್ಮದೇ ಹಿಡಿತ ಸಾಧಿಸೋದಿಕ್ಕೆ RSS ಮುಂದಾಗ್ತಾ ಇದೆ. ಮೋದಿ ಅಮಿತ್ ಶಾ ಇದಕ್ಕೆ ಒಪ್ಪಿಕೊಳ್ಳಲೇಬೇಕಾದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾರ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದು ನೋಡಬೇಕು. ಕಾಂಗ್ರೆಸ್ ಬೇರೆ ಭವಿಷ್ಯ ನುಡಿತಾ ಇದೆ. ಈಗ ನಾವೇನು ಮಾಡಬೇಕಾಗಿಲ್ಲ, ಬಿಜೆಪಿಯ ಒಳಗಡೆಯೇ ಮತ್ತು NDA ಒಳಗಡೆಯೇ ಸಮಸ್ಯೆ ಇದ್ದು ಇನ್ನು 6 ತಿಂಗಳಲ್ಲಿ ನೋಡ್ತಾ ಇದೆ ಏನಾಗುತ್ತೆ, ರಾಷ್ಟ್ರ ರಾಜಕಾರಣದಲ್ಲಿ ಬಿರುಗಾಳಿ ಬೀಸುತ್ತೆ ಅಂತ ಅವರ ಲೆಕ್ಕಾಚಾರವನ್ನು ಅವರು ಮುಂದಿಡ್ತಾ ಇದ್ದಾರೆ. ಮತ್ತು ವಿದೇಶಿ ಶಕ್ತಿಗಳು ಕೂಡ ಇಲ್ಲಿ ಕೈ ಆಡಿಸ್ತಿವೆ NDA ಮಿತ್ರ ಪಕ್ಷಗಳನ್ನು ದೂರ ಮಾಡೋದಿಕ್ಕೆ ಅನ್ನುವಂತಹ ವಿಚಾರಗಳು ಇವೆ. ಇದರ ನಡುವೆ RSSನ ಮಾಸ್ಟರ್ ಸ್ಟ್ರೋಕ್ ಒಂದು ಮೋದಿ ವಿಚಲಿತಗೊಳಿಸಲಿದೆಯಾ ಕಾದ್ ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.